ನಮಸ್ತೆ. ಈ ಹೊತ್ತು ಶ್ರೀಮದ್ ಶಂಕರಾಚಾರ್ಯ ವಿರಚಿತ ಸಾಧನ ಪಂಚಕದ 4ನೇ ಶ್ಲೋಕಾರ್ಥವನ್ನು ತಿಳಿದುಕೊಳ್ಳೋಣ. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನಂ ನ ತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿವಿಷಹ್ಯತಾಂ ನ ತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾನೈಷ್ಠುರ್ಯಮುತ್ಸೃಜ್ಯತಾಂ. ಹಸಿವು ಬಾಯಾರಿಕೆಗಳನ್ನು ರೋಗಾದಿಗಳನ್ನು ಪರಿಹರಿಸಿಕೊಳ್ಳಬೇಕು. ಶರೀರವೊಂದು ಚೆನ್ನಾಗಿದ್ದರೆ ಧರ್ಮ ಸಾಧನೆ ಮಾಡಲು ಸಾಧ್ಯ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಅದು ಬಾಧೆಗಳಿಂದ ನರಳುತ್ತಿದ್ದರೆ ಮನಸ್ಸು ಪರತತ್ವದ ಕಡೆಗೆ ಹರಿಯುವುದಾದರೂ ಹೇಗೆ? ಆದ್ದರಿಂದ ಅವುಗಳನ್ನೆಲ್ಲ ನಿವಾರಿಸಿಕೊಳ್ಳಬೇಕು. ಪ್ರತಿದಿನ ಭಿಕ್ಷಾನ್ನವನ್ನು ಮಾತ್ರ ಸೇವಿಸಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪಡೆದು ಉಪಯೋಗಿಸಿಕೊಳ್ಳಬೇಕು. ಸಂಗ್ರಹಿಸುವುದು ಬೇಡ ಎಂದರ್ಥ. ದಂಡ, ಕಮಂಡಲ, ಭಿಕ್ಷಾಪಾತ್ರೆಯು ಮಮಕಾರದ ಬಂಧದಲ್ಲಿ ನಮ್ಮನ್ನು ಸಿಲುಕಿಸುತ್ತವೆ. ಗಂಗಾ ತಟದಲ್ಲಿ ಒಬ್ಬ ಸನ್ಯಾಸಿ ಭಿಕ್ಷೆಯಿಂದ ತಂದ ಆಹಾರವನ್ನು ಒಂದು ಕಲ್ಲಿನ ಮೇಲೆ ಹಾಕಿಕೊಂಡು ಸೇವಿಸುತ್ತಿದ್ದನಂತೆ. ಒಂದು ದಿನ ಇವನು ಭಿಕ್ಷೆ ಮುಗಿಸಿ ಆ ಜಾಗಕ್ಕೆ ಬರುವ ವೇಳೆಗೆ ಮತ್ತೊಬ್ಬ ಸನ್ಯಾಸಿ ಆ ಕಲ್ಲಿನ ಮೇಲೆ ಆಹಾರ ಹಾಕಿಕೊಂಡು ಊಟ ಮಾಡುತ್ತಿದ್ದನಂತೆ. ಇವನು ಆ ಸನ್ಯಾಸಿಯೊಡನೆ ಜಗಳ ಮಾಡಿ ಆ ಕಲ್ಲಿನಿಂದ ಅವನನ್ನು ಓಡಿಸಿದನಂತೆ. ಆದ್ದರಿಂದ ಯಾವ ಸಂಗ್ರಹಣೆಯೂ ಬೇಡ. ರುಚಿಯಾದ ಊಟವನ್ನು ಅಪೇಕ್ಷಿಸಬೇಡಿ. ರುಚಿಯ ಕಡೆ ಮನಹರಿದ ಕ್ಷಣದಲ್ಲಿ ಭಗವದ್ಧ್ಯಾನದಿಂದ ಮನಸ್ಸು ದೂರವಾಗುತ್ತದೆ. ಯಾರೇ ಆಗಲಿ, ಪುರುಷನೋ ಸ್ತ್ರೀಯೋ, ಮನುಷ್ಯ ಜೀವನದ ಪರಮಧ್ಯೇಯ ಭಗವತ್ತತ್ವದ ಸಾಕ್ಷಾತ್ಕಾರ. ಅವನ ಮಿಕ್ಕೆಲ್ಲ ಚಟುವಟಿಕೆಗಳು ಆ ಕೇಂದ್ರಿತವಾಗಿ ಅದಕ್ಕೆ ಅಂಗಭೂತವಾಗಿ ಇರಬೇಕೇ ಹೊರತು ಅಂಗವೇ ಪ್ರಧಾನವಾಗಬಾರದು. ಈಗ ಪ್ರಧಾನ ಗೌಣವಾಗಿ, ಗೌಣವೇ ಪ್ರಧಾನವಾಗಿ ಧನ ಆರ್ಜನೆಯೊಂದೇ ಪರಮ ಗುರಿಯಾಗಿ ಹೋಗಿದೆ. ಅದು ಜೀವಿಯ ಗತಿಯನ್ನು ಸಂಪೂರ್ಣ ಬೇರೆ ಕಡೆಗೆ ತಿರುಗಿಸಿ ಅದು ಹೋಗಬೇಕಾದ ಮಾರ್ಗ, ಸೇರಬೇಕಾದ ನೆಲೆಯನ್ನೇ ಮರೆಸಿ ಎಲ್ಲೆಲ್ಲಿಗೋ ಎಳೆದುಕೊಂಡು ಹೋಗಿ ಜೀವ ತನ್ನ ಮನೆಯನ್ನೇ ಮರೆತು ಕಷ್ಟ ಸುಖಗಳಲ್ಲಿ ತೊಳಲಾಡುವಂತೆ ಮಾಡುತ್ತಿದೆ. ಆದ್ದರಿಂದ ನಮ್ಮ ಊಟ ಉಪಚಾರಾದಿಗಳು ಭಗವದ್ಧರ್ಮವನ್ನು ಬೆಳೆಸುವುದಕ್ಕೆ, ಪೋಷಿಸುವುದಕ್ಕೆ ಸಹಕಾರಿಯಾಗಿರಬೇಕು. ವಿಧಿಯಿಂದ ತಾನಾಗಿ ಏನು ದೊರಕುವುದೋ, ಬೈಗುಳವೋ, ಸ್ತುತಿಯೋ, ಪರಮಾನವೋ, ಹಳಸನ್ನವೋ, ಕೀರ್ತಿಯೋ, ಅಪಕೀರ್ತಿಯೋ, ಮಾನವೋ, ಅಪಮಾನವೋ, ಅದರಿಂದ ಸಂತೋಷ ಪಡಬೇಕು. ಬೇಕೆನ್ನಲಿ ಬೇಡವೆನ್ನಲಿ ಅನುಭವಿಸಲೇಬೇಕು ಎಂದ ಮೇಲೆ ಬೇಕೆಂದೇ ಅನುಭವಿಸೋಣ. ಆಗ ನಮಗೂ ನೆಮ್ಮದಿ, ನಮ್ಮೊಡನಾಡಿಗಳಿಗೂ ನಮ್ಮ ಪರಿಸರದವರಿಗೂ ಆನಂದ, ನೆಮ್ಮದಿ. ಇದರ ಪ್ರಭಾವ ಮನಃಶಾಂತಿ. ಬಿಸಿಲು, ಮಳೆ, ಚಳಿಗಾಲಗಳನ್ನು ಸಹಿಸಿಕೊಳ್ಳಿ. ವ್ಯರ್ಥವಾದ ಮಾತನಾಡಬೇಡಿ. ಅವಶ್ಯವಿದ್ದಷ್ಟೇ ಮಾತನಾಡಿ. ಸತ್ಯವೇ ನಮ್ಮ ಬಾಯಿಯಲ್ಲಿ ನುಡಿಯುತ್ತದೆ. ಪರನಿಂದೆಗಾಗಲಿ ಆತ್ಮಸ್ತುತಿಗಾಗಲಿ ಅವಕಾಶವಿರುವುದಿಲ್ಲ. ಇವೆರಡೂ ಒಂದೊಂದು ವಿಧದಲ್ಲಿ ಪಾಪಗಳು. ಕಾಳಿದಾಸನು ರಘುವಂಶದ ರಾಜರನ್ನು ವರ್ಣಿಸುವಾಗ ಸತ್ಯಾಯ ಮಿತಭಾಷಿಣಾಂ ಎಂದಿದ್ದಾನೆ. ಇತರರ ಮಾತುಗಳನ್ನು ಕೇಳುತ್ತಿದ್ದಾಗ ನಮ್ಮ ಹೃದಯದಲ್ಲಿ ಸ್ತುತಿ, ನಿಂದಾಪರವಾದ ಅತಿಶಯೋಕ್ತಿ, ಉತ್ಪ್ರೇಕ್ಷೆಗಳಿಂದ ಕೂಡಿದ ಮಾತುಗಳು ನಾಮುಂದು ತಾಮುಂದು ಎಂದು ನುಗ್ಗುತ್ತಿರುತ್ತವೆ. ಅವುಗಳನ್ನೆಲ್ಲ ಹತ್ತಿಕ್ಕಿ ಕೇಳಿದಷ್ಟೇ ಬೇಕಾದಷ್ಟೇ ಉತ್ತರಿಸಬೇಕೇ ಹೊರತು ತಿಳಿದಿದೆ ಎಂಬ ಹಮ್ಮೂ ಬೇಡ, ತಿಳಿದಿಲ್ಲ ಎಂಬ ಖಿನ್ನತೆಯೂ ಬೇಡ. ತಿಳಿಯದಿದ್ದರೂ ಏನನ್ನೋ ಹೇಳ ಹೊರಟು ಇತರರನ್ನು ಅಪಮಾರ್ಗದ ಕಡೆಗೆ ಎಳೆಯುವುದೂ ಬೇಡ. ಲೌಕಿಕ ಸುಖ ಭೋಗಾಪೇಕ್ಷೆಯಲ್ಲಿ ಉದಾಸೀನತೆ ತೋರಬೇಕು. ತನ್ನ ಪ್ರಭಾವದಿಂದ ಸೃಷ್ಟವಾದ ದುಃಖದ ನೆರಳೊಡಗೂಡಿರುವ ಸುಖಗಳಲ್ಲಿ ನಮ್ಮನ್ನು ಸಿಲುಕಿಸಲು ಮಾಯೆ ಪ್ರಯತ್ನಿಸುತ್ತಿರುತ್ತದೆ. ಅವುಗಳ ಪ್ರಭಾವದ ವಲಯಕ್ಕೆ ಬೀಳದಿರಬೇಕಾದರೆ ಇರುವುದು ಒಂದೇ ಮಾರ್ಗ. ಆ ಸುಖಗಳ ಕುರಿತು ಉದಾಸೀನತೆ. ಮೋಕ್ಷಮಿಚ್ಛಸಿಚ್ಚೇತ್ತಾತ ವಿಷಯಾನ್ ವಿಷವತ್ಯಜ ಎಂದು ಅಷ್ಟಾವಕ್ರ ಧೃತರಾಷ್ಟ್ರನಿಗೆ ಉಪದೇಶಿಸುತ್ತಾನೆ. ವಿಷದ ಗಾಳಿಯೂ ಸೋಕದಂತೆ ಬದುಕಲು ನಾವು ಅಪೇಕ್ಷಿಸುವಂತೆ ಈ ಲೌಕಿಕ ಸುಖಗಳನ್ನು ತ್ಯಜಿಸಬೇಕು. ಅದೇ ನಮ್ಮನ್ನು ಮತ್ತೆ ಮತ್ತೆ ಜನ್ಮ ತಳೆಯುವಂತೆ ಮಾಡುವುದು. ಜನರ ಕರುಣೆ, ನಿಷ್ಠುರತೆಗಳನ್ನು ಅಪೇಕ್ಷಿಸಬಾರದು. ಅಧಿಕಾರಿಯ, ಬಂಧುವರ್ಗದವರ, ಅಕ್ಕಪಕ್ಕದವರ, ಮಂತ್ರಿಯ ಅನುಗ್ರಹವಿದ್ದರೆ ಸ್ಥಾನಮಾನ ಐಶ್ವರ್ಯಾದಿ ಲಾಭ ದೊರಕುವುದೆಂಬ ಭಾವದಿಂದ ಅವರ ಸಕಲ ವಿಧ ಸೇವೆಯನ್ನೂ ಮಾಡಲು ನಾವು ಹಿಂತೆಗೆಯುವುದಿಲ್ಲ. ಅದೇ ಆ ಸೇವೆಯಲ್ಲಿ ಸ್ವಲ್ಪ ಲೋಪವಾದರೂ ಅತಿ ಕಠಿಣ ಶಿಕ್ಷೆಯು ತಪ್ಪಿದ್ದಲ್ಲ. ಅಶ್ವತ್ಥಾಮ, ದ್ರೋಣ ಮುಂತಾದವರು ರಾಜನ ಪ್ರೀತಿಗಾಗಿ ಏನೆಲ್ಲ ಮಾಡಿದರೂ
ಕೊನೆಗೆ ಅವರು ಪಡೆದುದಾದರೂ ಏನು? ಹೀನಗತಿ, ಅವನತಿ, ನಿಂದೆ. ಆದ್ದರಿಂದ ಒಂದೇ ಒಂದು ದಳ ತುಳಸಿಯ ಅರ್ಪಣೆಯಿಂದ ಎಂದೆಂದಿಗೂ ಮನೆಯಲ್ಲಿ ವಾಸಿಸುವ ಕಿಂಕರರ ಕಿಂಕರನಾಗುವ, ಬೇಡಿದ ಮಾತ್ರಕ್ಕೆ ಪರಮ ಪದವಿಯನ್ನು ಕೊಡುವ ಭಗವಂತನಿರುವಾಗ ಸಾಮಾನ್ಯ ಮಾನವರ ಕೃಪೆ ಹೊಂದುವ ಸೇವೆಯ ಅವಶ್ಯಕತೆಯಾದರೂ ಏನಿದೆ? ಅದಕ್ಕಾಗಿ ಶಾರೀರಿಕ, ಮಾನಸಿಕ, ಬೌದ್ಧಿಕ ಕ್ಷೋಭೆಗಳಿಗೆ ಒಳಗಾಗುವುದು ಬೇಡ. ಓಂ ತತ್ಸತ್.